ಹಾಗೆ ನಮಗೆ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ದೇವರು ನೆಕ್ಸ್ಟ್ ಮರಣದ ನಂತರ ಇನ್ನೊಂದು ದೇಹವನ್ನು ಇದು ಸೃಷ್ಟಿ ಮಾಡೋದು ದೇವರಿಗೇನು ಕಷ್ಟ ಅಲ್ಲ. ಈ ಜೀವನ ಬರೀ ಸುಖ ಪಡೋದೆ ಅಂತ ಹೇಳಿ ಭಾವಿಸಿದ್ರು ಅಂತಂದ್ರೆ ಖಂಡಿತ ಅವರು ಈ ಒಂದು ಪ್ರಪಂಚವನ್ನ ರಿಜೆಕ್ಟ್ ಮಾಡ್ತಾರೆ, ತನ್ನ ದೇಹವನ್ನ ರಿಜೆಕ್ಟ್ ಮಾಡ್ತಾರೆ. ನ್ಯಾಯದಿಂದ ಇರಬೇಕು, ಸತ್ಯದಿಂದ ಇರಬೇಕು. ಯಾಕಂದ್ರೆ ಭಗವಂತ ನಮ್ಮ ಒಳಗಡೆ ಆತ್ಮದಲ್ಲಿ ಅದನ್ನು ಇಟ್ಟಿದ್ದಾನೆ ಅಂತಂದ್ರೆ ನಾವು ಅದನ್ನ ಈ ದೇಹದ ಮುಖಾಂತರ ಜ್ಞಾನವನ್ನ ಗಳಿಸಿ ಪ್ರಪಂಚಕ್ಕೆ ಪ್ರದರ್ಶನ ಮಾಡಬೇಕು. ಅದನ್ನ ಇವಾಗ ನೋಡಿ, ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಹಲವಾರು ಜನ ಹೇಳ್ತಾರೆ ನಾವು ಏನು ಅಲ್ಲ, ಬರೀ ಶೂನ್ಯ 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 ಅಂತ ಹೇಳಿ. ಯಾಕೆ ಅಂತಂದ್ರೆ ಅವರು ನನ್ನ ಮಾತು ಒಂದು ಸ್ವಲ್ಪ ನಿಮಗೆ ನಿಧಾನ ಅನಿಸಿದ್ರೆ ಯೂಟ್ಯೂಬಲ್ಲಿ ಒಂದು ಸ್ಪೀಡ್ ಆಪ್ಷನ್ ಇದೆ, ನೀವು ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋವನ್ನು ಸ್ಪೀಡ್ ಮಾಡ್ಕೋಬಹುದು. ಲಾಸ್ಟ್ ಟೈಮ್ ಒಂದು ಸ್ವರ್ಗ ನರಕದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಬ್ಬರು ಒಳ್ಳೆ ಪ್ರಶ್ನೆ ಕೇಳಿದರು. ಅದೇನು ಅಂತಂದರೆ, ಮರಣದ ನಂತರ ಅಂದರೆ ಒಬ್ಬ ವ್ಯಕ್ತಿ ಸತ್ತ ಅಂತಂದರೆ ಅವನ ದೇಹ ಮಾತ್ರ ಇಲ್ಲೇ ಇರುತ್ತೆ, ಆತ್ಮ ಹೋಗುತ್ತೆ. ಹೀಗಿರುವಾಗ ಸ್ವರ್ಗ ನರಕವನ್ನು ವ್ಯಕ್ತಿ ಹೇಗೆ ಅನುಭವಿಸ್ತಾನೆ ಅಂತ. ಹೌದು, ಇವಾಗ ಒಂದು ಸುಖ ಅನುಭವಿಸ್ಬೇಕು ಅಂದರೆ ದೇಹ ಬೇಕು, ನೋವನ್ನು ಅನುಭವಿಸ್ಬೇಕು ಅಂತಂದ್ರೂ ಕೂಡ ದೇಹ ಬೇಕು. ನೋಡಿ, ಪ್ರತಿಯೊಬ್ಬರಲ್ಲೂ ನಾನು ಶಾಶ್ವತವಾಗಿರಬೇಕು ಅನ್ನೋದಿರುತ್ತೆ. ನಾನು ಯಾವಾಗಲೂ ಸುಖವಾಗಿರಬೇಕು, ನಾನು ಸ್ವಲ್ಪನೂ ಕಷ್ಟಪಡಬಾರ್ದು, ನೆಮ್ಮದಿ ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಇದೇನೆಂದರೆ ನ್ಯಾಚುರಲ್ ಆಗಿ ಭಗವಂತ ಎಲ್ಲರಲ್ಲೂ ಇದನ್ನು ಇಟ್ಟಿದ್ದಾನೆ. ನೋಡಿ, ಈ ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡಿದರೆ ಹೌದು, ನಮಗೆ ಸಾವಿಲ್ಲ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ ನೋಡಿ, ಒಬ್ಬ ವ್ಯಕ್ತಿ ಸತ್ತ ಅಂತಂದರೆ ದೇಹ ಮಾತ್ರ ಅಲ್ಲಿರುತ್ತೆ. ಅಂದರೆ ಆ ಒಂದು ದೇಹಕ್ಕೆ ಹೆಸರಿಟ್ಟು ಯಾರೂ ಕರೆಯೋದಿಲ್ಲ ಅಲ್ವಾ, ಹೆಣ ಅಂತನಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಏನೋ ಒಂದು ಇದೆ, ನಾವು ಆತ್ಮ ಅಂತ ಹೇಳ್ತೀವಿ, ಇನ್ನು ಕೆಲವರು ಅದಕ್ಕೆ ಜೀವಶಕ್ತಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಒಳಗಡೆ ಏನೋ ಒಂದಿದೆ, ನಮ್ಮ ದೇಹದಿಂದ ಬಿಟ್ಟು ಹೋಗುತ್ತೆ. ನೋಡಿ, ಇದೇ ಒಂದು ದೃಷ್ಟಿಕೋನದಿಂದ ಹಲವಾರು ಜನ ಏನು ಅನ್ಕೊತಾರೆ ಅಂತಂದರೆ ಮನುಷ್ಯ ಅಂದರೆ ಬರೀ ಆತ್ಮ ಮಾತ್ರ, ದೇಹ ಅಲ್ಲ ಅಂತ ಹೇಳಿ ಭಾವಿಸ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ, ದೇಹವನ್ನು ನಿರಾಕರಿಸ್ತಾರೆ ಮತ್ತು ಈ ಒಂದು ಪ್ರಪಂಚವನ್ನು ಕೂಡ ನಿರಾಕರಿಸ್ತಾರೆ. ಇಲ್ಲಿ ನಮಗೊಂದು ದೇಹ ಇದೆ, ನಮ್ಮ ಸುತ್ತಮುತ್ತ ಇಷ್ಟು ದೊಡ್ಡ ಬ್ರಹ್ಮಾಂಡ ಇದೆ ಅಂತಂದರೆ, ಭಗವಂತ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಇದಕ್ಕೆ ಏನಾದ್ರು ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಆಟಕ್ಕಾಗಿ ಮನೋರಂಜನೆಗಾಗಿ ಭಗವಂತ ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ. ಫಸ್ಟ್ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಯಾವಾಗ ನಾವು ಈ ಥರ ಯೋಚನೆ ಮಾಡ್ತೀವೋ ಆಗ ಮಾತ್ರ ನಾವು ನಮ್ಮ ಜೀವನದ ಬಗ್ಗೆ, ಈ ಒಂದು ಪ್ರಪಂಚದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ. ಇಲ್ಲ, ಈ ಒಂದು ಪ್ರಪಂಚ ಮಾಯೆ, ಇದು ನಮ್ಮನ್ನು ದಾರಿ ತಪ್ಪಿಸುತ್ತೆ ಅಂತ ಯೋಚನೆ ಮಾಡಿದ ವ್ಯಕ್ತಿ ಅಂತಂದರೆ ಅವನು ಈ ಒಂದು ಪ್ರಪಂಚದಿಂದ ಸಪ್ರೇಟಾಗಿರೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ಆ ವ್ಯಕ್ತಿಯಲ್ಲಿ ಯಾವುದು ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಸುಮ್ಮನೆ ಒಂದು ಕಡೆಗೆ ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ಅಷ್ಟೇ. ನೋಡಿ, ನಿಮಗೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ತಂದೆ ಮಗನಿಗೆ ಒಂದು 100 ರೂಪಾಯಿ ಕೊಟ್ಟ ಅಂತ ಅಂದ್ಕೊಳ್ಳಿ, ಓಕೆನಾ. ಬಟ್ ಆ ಒಂದು 100 ರೂಪಾಯಿಯಲ್ಲಿ ಅವನು ಒಳ್ಳೆಯದನ್ನಾದರೂ ತೊಗೋಬೋದು, ಕೆಟ್ಟದ್ದನ್ನಾದರೂ ತೊಗೋಬೋದು, ಅವನ ಒಂದು ನಿರ್ಧಾರಕ್ಕೆ ಬಿಟ್ಟಿದ್ದು. ಅದೇ ರೀತಿಯಲ್ಲಿ ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ, ನಮಗೊಂದು ದೇಹ ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ಈ ಒಂದು ಪ್ರಪಂಚ ಮಾಯೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಮನುಷ್ಯ ತಪ್ಪು ಮಾಡ್ತಾ ಇದ್ದಾನೆ ಅಲ್ವಾ. ಈ ಪ್ರಪಂಚವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ವ್ಯಕ್ತಿಗೆ ಗೊತ್ತಿಲ್ಲ, ಇಲ್ಲಿ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬ್ರಹ್ಮಾಂಡದ ಮೇಲೆಯೋ ದೇಹದ ಮೇಲೆಯೋ ಏನೋ ಒಂದು ಕಾರಣನ ಹೇಳಿ ತಾನು ಬಚಾವಾಗೋದಕ್ಕೆ ನೋಡ್ತಾ ಇದ್ದಾನೆ. ನೋಡಿ, ಈ ಒಂದು ಸೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ದಾರಿ ತಪ್ತಾ ಇದ್ದಾನೆ ಅಂತಂದರೆ ಅಲ್ಲಿ ವ್ಯಕ್ತಿ ಫಸ್ಟ್ ಅದನ್ನು ಒಪ್ಕೋಬೇಕು. ಹೌದು, ನಾನು ಇದನ್ನು ಮಾಡ್ತಾ ಇದ್ದೀನಲ್ಲ, ನಾನು ಇದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ? ದೇವರ ಸೃಷ್ಟಿಯಲ್ಲಿ ಯಾವುದು ತಪ್ಪಿರೋದಿಲ್ಲ ಸ್ನೇಹಿತರೆ, ಯಾವುದು ತಪ್ಪಿರೋದಿಲ್ಲ. ಈ ಒಂದು ಪ್ರಪಂಚವನ್ನು, ಈ ದೇಹವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ಯಾರಾದರೂ ಈ ಜೀವನ ಬರೀ ಸುಖ ಪಡೋದೆ ಅಂತ ಹೇಳಿ ಭಾವಿಸಿದ್ರು ಅಂತಂದರೆ ಖಂಡಿತ ಅವರು ಈ ಒಂದು ಪ್ರಪಂಚವನ್ನು ರಿಜೆಕ್ಟ್ ಮಾಡ್ತಾರೆ, ತನ್ನ ದೇಹವನ್ನು ರಿಜೆಕ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಬರೀ ನಾವು ಸುಖ ಪಡೋದಕ್ಕೆ ಬಂದಿಲ್ಲ, ಈ ಪ್ರಪಂಚವನ್ನು ನೋಡಿ, ಈ ಬ್ರಹ್ಮಾಂಡವನ್ನು ನೋಡಿ ಕಲಿಯೋದಕ್ಕೆ ಬಂದಿದ್ದೀವಿ. ನೋಡಿ, ಈ ಒಂದು ಬ್ರಹ್ಮಾಂಡ ಹೇಗಿದೆ ಅಂತಂದರೆ ಭಗವಂತನ ಸೃಷ್ಟಿ ಮಾಡಿರೋ ಒಂದು ತೆರೆದ ಪುಸ್ತಕದಂತೆ ಇದೆ. ನಾವೇನು ಮಾಡಬೇಕು, ಇಷ್ಟು ದೊಡ್ಡ ಬ್ರಹ್ಮಾಂಡ ನಮ್ಮ ಕಣ್ಮುಂದೆ ಇದೆ, ಇಷ್ಟು ದೊಡ್ಡ ಸೃಷ್ಟಿ ನಮ್ಮ ಕಣ್ಮುಂದೆ ಇದೆ, ಇಷ್ಟು ತುಂಬ ಜೀವಿಗಳಿದ್ದಾವೆ, ಮತ್ತು ಹಲವಾರು ಗಿಡ ಮರಗಳಿದ್ದಾವೆ, ಹೂಗಳಿದ್ದಾವೆ, ಹಣ್ಣುಗಳಿದ್ದಾವೆ,
ಪ್ರಾಣಿಗಳಿದ್ದಾವೆ. ಇವು ಎಲ್ಲವನ್ನು ನಾವು ನೋಡಬೇಕು, ನೋಡಿ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಆ ಭಗವಂತನ ಶಕ್ತಿ ಜ್ಞಾನವನ್ನು ಅರಿಬೇಕು. ಇಲ್ಲಿ ಅಂದರೆ ನಾವು ತಿಳ್ಕೋಬೇಕು. ನೋಡಿ, ಇದನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ವ್ಯಕ್ತಿಗೆ ತನ್ನ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ತನ್ನ ಬಗ್ಗೆ ತನಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನೋಡಿ, ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ಹಲವಾರು ಜನ ಹೇಳ್ತಾರೆ, ನಾವು ಏನೂ ಅಲ್ಲ, ಬರೀ ಶೂನ್ಯ 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 ಅಂತ ಹೇಳಿ. ಯಾಕೆ ಅಂತಂದರೆ ಅವರು ಇಡೀ ಸೃಷ್ಟಿಯನ್ನು ರಿಜೆಕ್ಟ್ ಮಾಡಿದ್ದಾರೆ, ತಮ್ಮ ದೇಹವನ್ನೇ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಮಾಯೆ ಅಂತ ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಮನುಷ್ಯ ಅಂದರೆ ಏನಿಲ್ಲಿ? ಮನುಷ್ಯ ಅಂದರೆ ಏನು ನೋಡಿ, ನಮಗೊಂದು ಆತ್ಮ ಇದೆ, ಮನಸ್ಸಿದೆ, ಓಕೆನಾ, ನಮಗೆ ಬುದ್ಧಿ ಇದೆ, ಮತ್ತು ದೇಹ ಇದೆ, ನಮಗೊಂದು ಹೃದಯ ಇದೆ. ಇವು ಎಲ್ಲವೂ ಇದ್ದಾಗ ಮಾತ್ರ ನಾವು ಮನುಷ್ಯರಾಗೋಕ್ಕೆ ಸಾಧ್ಯ. ಭಗವಂತ ನಮ್ಮನ್ನು ಹೀಗೇ ಸೃಷ್ಟಿ ಮಾಡಿದ್ದಾನೆ. ನಾವು ಇದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ನಾವೇನೆಂದರೆ ಬರೀ ಆತ್ಮ ನೋಡಿ, ಬರೀ ನಾವು ಆತ್ಮ ಅಂತ ಅಂದ್ಕೊಂಡ್ರೆ ನಮ್ಮ ಒಂದು ಅಸ್ತಿತ್ವ ಹೇಗಿರ್ತಿತ್ತು. ಬರೀ ಆತ್ಮ ಅಂತ ಹೇಳಿ ಬರೀ ನಾವು ಕಷ್ಟಗಳಿಗೆ ಬಚಾವಾಗಿ, ದುಃಖಗಳಿಗೆ ಬಚಾವಾಗಿ ಎಲ್ಲೋ ಒಂದು ಕಡೆಗೆ ಮೂಲೆಯಲ್ಲಿ ಕುಂದ್ರೋದಲ್ಲ. ನೋಡಿ, ನಮ್ಮಲ್ಲಿ ಒಂದು ಚೈತನ್ಯ ಇದೆ ಅಲ್ವಾ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಚೆನ್ನಾಗೇ ಗೊತ್ತಿದೆ. ನೋಡಿ, ಇದನ್ನು ಉಪಯೋಗಿಸ್ಕೊಂಡು, ನಮ್ಮ ದೇಹವನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ದೇಹ ಅನ್ನೋದು ಏನಿದೆಯಲ್ವಾ, ಇದು ಒಂದು ನಮಗೆ ಸಾಧನೆ ಮಾಡೋದಕ್ಕೆ ಇದೆ. ನೋಡಿ, ನಾವು ಕಷ್ಟಪಡಬೇಕು, ಮತ್ತೊಬ್ಬರಿಗೆ ಸಹಾಯನೂ ಕೂಡ ಮಾಡಬೇಕು, ಮತ್ತು ನ್ಯಾಯದಿಂದ ಇರೋದು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು, ಇವೆಲ್ಲವನ್ನು ಮಾಡಬೇಕು. ಆವಾಗಲೇ ನಾವು ಉತ್ತಮ ವ್ಯಕ್ತಿಗಳಾಗೋಕ್ಕೆ ಸಾಧ್ಯ. ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಕೂಡ ನಮಗೆ ಸಾರ್ಥಕ ಆಗುತ್ತೆ. ಹೀಗಿದ್ದಾಗ ಮಾತ್ರ. ಇಲ್ಲ ಬರೀ ನಾವು ಆತ್ಮ ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ಸುಮ್ಮನೆ ಕೂತ್ಕೊಂಡು ಯಾರಿಗೂ ಉಪಯೋಗ ಇಲ್ಲದೆ, ಯಾರಿಗೂ ಪ್ರಯೋಜನ ಇಲ್ಲದೆ ಸುಮ್ಮನೆ ಜೀವನನ ವೇಸ್ಟ್ ಮಾಡಿದ್ವಿ ಅಂತಂದರೆ ಭಗವಂತನಿಗೂ ಇದು ಇಷ್ಟ ಆಗೋದಿಲ್ಲ. ಯಾಕಂದರೆ ಭಗವಂತ ಒಂದು ಶರೀರ ಕೊಟ್ಟಿದ್ದಾನೆ ಅಂತಂದರೆ ಇದೇನು ಸುಮ್ಮನೆ ಇಲ್ಲ. ಇದು ನೋಡಿ, ಈ ಒಂದು ಶರೀರದ ರಚನೆ ಕೂಡ ತುಂಬ ಅದ್ಭುತವಾಗಿದೆ. ಇಷ್ಟು ದೊಡ್ಡ ಅದ್ಭುತವಾದ ಒಂದು ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ನಾವು ಸರಿಯಾಗಿ ಇಲ್ಲಿ ಉಪಯೋಗಿಸ್ಬೇಕು. ಜ್ಞಾನವನ್ನು ಗಳಿಸೋದ್ರ ಮುಖಾಂತರ ನಾವು ಜ್ಞಾನವನ್ನು ಗಳಿಸಿ ಮತ್ತೊಬ್ಬರಿಗೆ ಕೂಡ ಜ್ಞಾನವನ್ನು ಹಂಚಬೇಕು. ನೋಡಿ, ಹೀಗಿದ್ದಾಗ ಮಾತ್ರ ಸಮಾಜ ಪ್ರಶಾಂತವಾಗಿರುತ್ತೆ. ಇಲ್ಲಾಂದರೆ ನಾವು ಬರೀ ನಾವು ಆತ್ಮ ಅಂತ ಹೇಳಿ ಎಲ್ಲರೂ ಒಂದು ಕಾಡಿಗೆ ಕೂತ್ಕೊಂಡ್ವಿ ಅಂತಂದರೆ ಸಮಾಜ ಸರಿ ಇರೋದಿಲ್ಲ ಸ್ನೇಹಿತರೆ. ಸಮಾಜ ಪ್ರಶಾಂತವಾಗಿ ನಡಿಬೇಕು ಅಂತಂದರೆ ನಾವಿಲ್ಲಿ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು, ಮತ್ತು ನ್ಯಾಯವಾಗಿರಬೇಕು, ಮತ್ತು ಸತ್ಯವನ್ನು ಬೋಧನೆ ಮಾಡೋದಲ್ಲದೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಮತ್ತು ನಾವು ಜ್ಞಾನವನ್ನು ಗಳಿಸ್ಬೇಕು, ಅದನ್ನು ಮತ್ತೊಬ್ಬರಿಗೆ ಕೂಡ ಹೇಳಬೇಕು, ಮತ್ತು ಪ್ರೀತಿ ಕರುಣೆಯನ್ನು ಕೂಡ ಹಂಚಬೇಕು. ಹೀಗಿದ್ದಾಗ ಮಾತ್ರ ಒಂದು ಸಮಾಜ ಪ್ರಶಾಂತವಾಗಿರೋಕ್ಕೆ ಸಾಧ್ಯ. ಇಲ್ಲ ನಾವು ಆಧ್ಯಾತ್ಮದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕಾಡಿಗೆ ಸೇರ್ಕೊಂಡ್ಬಿಟ್ರೆ ಇಲ್ಲಿ ದುಷ್ಟರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ದುಷ್ಟತನ ಇರಬಾರ್ದು ಅಂತಂದರೆ ನಾವು ನ್ಯಾಯದಿಂದ ಇರಬೇಕು, ಸತ್ಯದಿಂದ ಇರಬೇಕು. ಯಾಕಂದರೆ ಭಗವಂತ ನಮ್ಮ ಒಳಗಡೆ ಆತ್ಮದಲ್ಲಿ ಅದನ್ನು ಇಟ್ಟಿದ್ದಾನೆ ಅಂತಂದರೆ ನಾವು ಅದನ್ನು ಈ ದೇಹದ ಮುಖಾಂತರ ಜ್ಞಾನವನ್ನು ಗಳಿಸಿ ಪ್ರಪಂಚಕ್ಕೆ ಪ್ರದರ್ಶನ ಮಾಡಬೇಕು. ಈಗ ವಿಷಯಕ್ಕೆ ಬಂದರೆ, ಈಗ ನಾವು ಬರೀ ಆತ್ಮನೇ ಅಂತ ಯಾಕೆ ಅನ್ಕೋಬೇಕು? ಅಕಸ್ಮಾತ್ ಮನುಷ್ಯ ನಾವು ನಿಜವಾಗ್ಲೂ ಆತ್ಮನೇ ಆಗಿದ್ದರೆ ದೇವರು ನಮ್ಮನ್ನು ಆತ್ಮವಾಗೇ ಸೃಷ್ಟಿ ಮಾಡಬೇಕಿತ್ತಲ್ವ? ಇಷ್ಟು ದೊಡ್ಡ ದೇಹ ಯಾಕೆ, ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕೆ, ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾಕೆ? ನಮ್ಮ ಒಂದು ಸೃಷ್ಟಿಯನ್ನು ದೇವರು ಹೀಗೆ ಮಾಡಿದ್ದಾನೆ. ನಾವು ಬರೀ ಆತ್ಮ ಅಲ್ಲ, ದೇಹನೂ ಕೂಡ. ನೋಡಿ, ಮರಣದ ನಂತರ ಬರೀ ಆತ್ಮ ಉಳಿಯುತ್ತೆ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಮತ್ತು ದೇವರು ನಮಗೆ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡ್ಬೋದಲ್ವಾ? ಹೇಗೆ ಅಂತಂದರೆ, ಇವಾಗೇ ನಮಗೆ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ದೇವರು ನೆಕ್ಸ್ಟ್ ಮರಣದ ನಂತರ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡೋದು ದೇವರಿಗೇನು ಕಷ್ಟ ಅಲ್ಲ, ಭಗವಂತನಿಗೇನು ಕಷ್ಟ ಅಲ್ಲ ಅಲ್ವಾ? ಇದನ್ನು ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದ್ದದ್ದನ್ನು ಇದ್ದ ಹಾಗೆ ನೋಡಬೇಕು. ನೋಡಿ, ಮರಣದ ನಂತರ ಅದು ಏನಾಗುತ್ತೋ ಅದು ಹಾಗೇ ಆಗುತ್ತೆ. ಅದನ್ನು ಯಾರ ಕೈಲಿ ತಪ್ಪಿಸೋಕೆ ಆಗೋದಿಲ್ಲ. ಹಾಗಾಗಿನೇ ಮನುಷ್ಯ ಅಂತಂದರೆ ಇಲ್ಲಿ ಕೇವಲ ಯಾವುದೋ ಒಂದು ಆತ್ಮ ಅಲ್ಲ, ದೇವರು ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ಅಂದರೆ ದೇಹ, ಮನಸ್ಸು, ಆತ್ಮ, ಬುದ್ಧಿ, ಹೃದಯ ಇವೆಲ್ಲವೂ ಇದ್ರೇ ನಾವೊಬ್ಬ ಮನುಷ್ಯರಾಗ್ತೀವಿ. ಯಾಕೆಂದರೆ ದೇವರು ನಮ್ಮನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
ನೋಡಿ, ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊತೀವೋ ಆಗ ಖಂಡಿತವಾಗಿಯೂ ನಾವು ಒಳ್ಳೆ ರೀತಿಯಿಂದಲೇ ಬದುಕ್ತೀವಿ. ನೋಡಿ, ಈ ಒಂದು ಪ್ರಪಂಚದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಅಂತಂದರೆ, ಎಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ನ್ಯಾಯವನ್ನು ಮಾಡೋರು ಇರಲೇಬೇಕು. ಯಾಕಂದರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಅವನನ್ನು ಒಳ್ಳೆಯದ್ರ ಕಡೆಗೆ ನಡೆಸ್ಬೋದು, ಇಲ್ಲಾಂದರೆ ಕೆಟ್ಟದ್ರ ಕಡೆಗೂ ಕೂಡ ನಡೆಸ್ಬೋದು. ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂತಂದರೆ ಅದಕ್ಕೆ ನ್ಯಾಯ ಸಿಗಲೇಬೇಕಲ್ವಾ? ಹಾಗಾದರೆ ಈ ಒಂದು ನ್ಯಾಯವನ್ನು ಮಾಡೋರು ಯಾರು? ಇವತ್ತು ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ. ತುಂಬ ಜನರು ಒಳ್ಳೆ ಕೆಲಸಗಳನ್ನು ಮಾಡಿದರೆ, ತುಂಬ ಚಿಕ್ಕ ವಯಸ್ಸಲ್ಲೇ ಕೂಡ ಅವರೆಲ್ಲ ಮರಣಿಸಿದ್ದಾರೆ. ಹಾಗಾದರೆ ಅವರ ಒಂದು ಕಷ್ಟಕ್ಕೆ ಪ್ರತಿಫಲ ಬೇಕಲ್ವಾ? ಎಷ್ಟೋ ಜನ ತುಂಬ ಜನರನ್ನ ಹಿಂಸೆ ಮಾಡಿದ್ದಾರೆ, ಅವರಿಂದ ದುಡ್ಡನ್ನು ಕಿತ್ಕೊಂಡಿದ್ದಾರೆ, ಅವ್ರ ಜೀವನನೇ ನಾಶ ಮಾಡಿದ್ದಾರೆ. ಇವ್ರು ಮಾತ್ರ ಸಿಕ್ಕಾಪಟ್ಟೆ ಸಂಪಾದನೆಯಿಂದ ಆರಾಮಾಗಿದ್ದಾರೆ. ಅವ್ರಿಗೂ ಒಂದು ನ್ಯಾಯ ಸಿಗಬೇಕಲ್ವಾ? ಈ ವ್ಯಕ್ತಿಗೂ ಆ ಒಂದು ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಲ್ವಾ? ಈ ಒಂದು ನ್ಯಾಯ ಬೇಕಲ್ವಾ ಸ್ನೇಹಿತರೆ? ಹಾಗಾಗಿನೇ ಭಗವಂತ ಇದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಹಾಗಾಗಿ ನಾವು ಯೋಚನೆ ಮಾಡಿ ಇಲ್ಲಿ ಜೀವನ ಮಾಡಬೇಕಾಗುತ್ತೆ.